ನಾವಿಬ್ರು ಮಾತಾಡ್ತಾ ಇರ್ತೀವಿ, ಹೋಗ್ ಕೆಲ್ಸ ನೋಡು. ಚಿನ್ನ ಏನ ಹೇಳು, ನೀನ್ ಸಖತ್ತಾಗಿ ಕಾಣಿಸ್ತಾ ಇದೆಯಾ ಕಣೆ. ಹಿಂಗೆ ಹೇಳಿ ಹೇಳಿ ಪಪ್ಪಿ ಇಸ್ಕೊಂಡು ಹೋಗ್ಬಿಡ್ತೀಯಾ? ಇಸ್ಕೊಂಡೇ ಬಿಡ್ತೀನಿ ಇವಾಗ. ಪಪ್ಪಿ ಏನ್ ಪಪ್ಪಿ ಇಸ್ಕೊಳ್ಳೋ ಅಷ್ಟೊಳ್ ಕಪಿ ತರ ಬರ್ತೀವಲ್ಲ. ಕೆಲ್ಸ ಮಾಡುವಂತ ತಾನೆ. ಮಾಡಕ್ಕೇನು ಕೆಲ್ಸ ಇಲ್ಲ. ಏನು ಕೆಲ್ಸ ಇಲ್ಲ. ಇಲ್ಲ ಬೇಬೆ ಆ ಕಿಟ್ ಬ್ಯಾಗ್ ತಗೋ. ತಂದೆ ಲ್ಯಾಗ್ ನನ್ ಮಗನೆ ಓಪನ್ ಮಾಡಲ್ಲ. ಓಪನ್ ಮಾಡ್ದೆ. ಪಕ್ಕ ಪಕ್ಕ ಅಂತ ಅಲ್ಲಿರೋದ್ನೆಲ್ಲ ಎತ್ತೇಸಿ ಇದನ್ನೆಲ್ಲ ಅಜ್ಜಿ ಒಗದು ಹೊಸ್ತಾಗ ಐರನ್ ಮಾಡ್ಕಬ್ಬ. ನಾನ್ಯಾಕ ತೊಳ್ಕೊಂಡ್ ಬರ್ಬೇಕು? ಚಿನ್ನ ಏನ್ ಹೇಳು, ಹೂ ಮೇಲೆ ದುಂಬಿ ಕೂತ್ರೆ ಅದು ಏನಾಗುತ್ತೆ, ಅದೇ ಹೂವೇ ದುಂಬಿ ಮೇಲೆ ಕೂತ್ರೆ ಏನಾಗುತ್ತೆ? ಅದೇ ಗೊತ್ತಿಲ್ಲ. ಕೂರೋಣ ಅಂದ್ರೆ ಇಲ್ಲಿ ಸರಿಯಾಗಿ ಕೂರೋಣ ಅಂತ. ಅವನ್ ಗುರು ಆಯ್ತಾ ಒಗದೆ ಏನ್ ಮಾಡ್ಕ ಬಂದೆ? ತೊಳೆದು ಹಾಕಿದೆ, ಒಣಗಾಕ್ ಬಂದಿದ್ದೇನೆ. ಒಣಗ್ತಾ? ಬಿಸಿಲಿಲ್ಲ. ಬಿಸಿಲಿಲ್ಲ ಅಂತಂದ್ರೆ ಬಟ್ಟೆನ ತಕೊಂಡು ಉಫು ಉಫು ಅಂತ ಹಿಂಗೆ ಉರುಬಿ ಒಣಗ್ಸು. ನಾನ್ಯಾಕ ಉದುರ್ಬೇಕು? ತಾಳಿ 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 ನನ್ನ ತಾಳ್ಮೆ ಕೆಡಿಸುತ್ತಿದೆ ಈ ತಾಳಿ. ಚಿನ್ನ ನನಗೆ ಯಾಕೋ ಇನ್ನು ಸ್ಪೈಸಿನೆಸ್ ಬೇಕು ಅನ್ನಿಸ್ತಾ ಇದೆಯಲ್ಲ. ಮೆಣಸಿನಕಾಯಿ ತಿನ್ನು. ಸಬ್ಬಾಸ್ ಚಿನ್ನ, ಅರ್ಥವಾಯ್ತು. ಮೆಣಸಿನಕಾಯಿ ತಿಂದ್ರೆ ಸ್ಪೈಸಿನೆಸ್ ಬರುತ್ತಾ? ಹೌದು, ಇನ್ನು ನಂತರ ಬಾಡಿ ಬರುತ್ತೆ. ಚಿನ್ನ ಚಿನ್ನ ಹಂಗಾದ್ರೆ ತಿನ್ಸೋನಿಗೆ. ತಿನ್ನೋ. ಏನ ಇದ್ನೇ ನಾನೇ ತಿನ್ಬೇಕು? ಉರಿತಾ ಇದೀಯಾ? ದಗ ದಗ ಅಂತ ಉರಿತಾ ಇದೀಯಾ? ಬಾಯಿ ಅಷ್ಟೇ ಉರಿತಾ ಇಲ್ಲ, ಮತ್ತೆ ಅಡಿಯಿಂದ ಮುಡಿವರೆಗೂ ಉರಿತಾ ಇದೆ. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋಗಿ ಈಜೊಡಿಬೇಕು ಅನ್ನಿಸ್ತಾ ಇದೆ. ಅದಕ್ಕೂ ಮುಂಚೆ ಒಂದಿಷ್ಟು ನೀರು ಕುಡಿಬೇಕು ಅನಿಸ್ತಿದೆ. ಖಂಡಿತ ಕುಡಿ. ತಗೋ. ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಬೇಕು ಅನ್ನಿಸ್ತಾ ಇದೆಯಾ? ಅನಿಸ್ತಾ ಇದೆ. ಹಾಗಾದ್ರೆ ಈಜು. ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ? ಇಲ್ಲ ಇದೆಯಲ್ಲ. ಮತ್ತೆ ನೀರೇ ಇಲ್ಲ. ಈಜು. ಅಲ್ಲಿ ನಾನ್ಯಾಕೆ ಆಗ್ಬೇಕು? ಸಾಕಾಗೋದೆ. ಒಳಕ್ ಹೋಗು, ಒಳಕ್ ಹೋಗು. ಒಳಕ್ ಹೋಗಕ್ಕೆ ಇದೆ ಸ್ವಿಮ್ಮಿಂಗ್ ಪೂಲ. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅಂತ ಗೊತ್ತಿದ್ರು ಯಾಕೋ ಈಜುತ್ತಾ ಇದೀಯಾ? ಅಯ್ಯೋ ನನ್ನ ಮಗನೇ, ಈಜುತ್ತಾನದು. ನೀರ್ಯಾಕೋ ಚೆಲ್ಲಿದ್ಯಾ? ನಾನ್ ಚೆಲ್ಲಿಲ್ಲ, ನೀನ್ ಚೆಲ್ಲಿದ್ದು. ನೀನೇ ಚೆಲ್ಲಿದ್ದು. ಒರ್ಸು ಒರ್ಸು. ನಾನು ಯಾಕೆ ಒರೆಸ್ಬೇಕು? ತಾಳಿ ಕಟ್ಟಿದ್ಯಲ್ಲ. ಚಿನ್ನ ಅವನು ನೀಟಾಗಿ ಒರ್ಸ್ಕೊಂಡಿರ್ಲಿ, ನಾವಿಬ್ರು ಹೋಗೋಣ ನಡಿ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಅಳಿ ಅಂದ್ರೆ ಅಳಿ ಅಂದ್ರೆ ಲೇ ಅಪ್ಪ ಗೊತ್ತು, ಹೆಂಗೆ ಪ್ರಾಕ್ಟೀಸ್ ಮಾಡಿದ್ನಲ್ಲ. ಅಳಿ ಅಂದ್ರೆ ನೀವು ಈ ಕೆಲಸ ಮಾಡೋದಾ? ಅಪ್ಪ ನನ್ನ ಹತ್ರ ಒಂದೇ ಒಂದ್ ಕೆಲಸ ಮಾಡಕ್ ಬಿಡಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನನ್ ಗಂಡ ಅಲ್ವೇನ್ರಿ? ಅಳಿ ಅಂದ್ರೆ ತುಂಬಾ ಒಳ್ಳೆಯವರಮ್ಮ. ಅಂತಾಗೆ ಅವನ್ಯಾರು? ಅವನು ಮನೆ ಕೆಲಸದವನು. ನೋ ನೋ. ಏನು ಅಂದ್ರೆ? ಹೋಮ್ ಮೇಡ್ ಅಂದ ಸರ್. ಹೋಮ್ ಮೇಡ್ ಮನೆ ಕೆಲಸದವನು. ಹೌದು ಸರ್. ಲೇ ಏನ ಇಷ್ಟೊಂದು ಟಾಪ್ ಆಗಿ ರೆಡಿ ಆಗಿದ್ಯಾ? ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ ಸರ್. ಅಪ್ಡೇಟ್ ನಮ್ಮ ಮಳಿ ಅಂದ್ರೆ ಅಪ್ಡೇಟ್ ಆಗಿಲ್ಲ, ನಿಂದೇನೋ ಅಪ್ಡೇಟ್. ಬಿಚ್ಚೋ ಬಟ್ಟೆನ ಬಿಚ್ಚೋ ಬಟ್ಟೆನ ಬ್ಯಾಟ್ರಿ ವರ್ಕ್ ಆಗ್ತಾ ಇದೆ. ಹೇಳು ಹೇಳು ಅವ್ರಿಗೆ. ಎವ್ರಿ ಡಾಗ್ ಹ್ಯಾಸ್ ಅ ಡೇ. ಮುಚ್ಕೊಂಡು ಬಟ್ಟೆ ಬಿಚ್ಚೋ, ಮುಚ್ಕೊಂಡು ಬಟ್ಟೆ ಬಿಚ್ಚೋ. ಇಷ್ಟೊತ್ತು ನನಗೆ ಟಾರ್ಚರ್ ಕೊಟ್ರಲ್ಲ. ಕುತ್ಕೊಂಡ್ರ? ಏಯ್ ನಮ್ಮ ಮಾವ ದೂರಿಂದ ಬಂದು ಸುಸ್ತಾಗವ್ರೆ, ನೀನೇನ ಮುಖ ನೋಡ್ತೀಯಾ? ಇನ್ನೇನು ಅಯ್ಯಯ್ಯೋ
ಏನಾಯ್ತಮ್ಮ? ಪಾಪ ಹೊಡೆದ್ಬಿಟ್ರು. ಅವನಿಗೆ ಹೊಡೆದ್ರೆ ನಿನಗೆ ಏನಕ್ಕೆ ಸಂಕಟ? ನೋಡಮ್ಮ, ಮನೆ ಕೆಲಸದವರು ಜಾಸ್ತಿ ಸದರ ಕೊಟ್ರೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಮಾವ. ಹೋಗಿ ಕಾಫಿ ತಗೊಂಡ್ ಬಾರೋ. ನಾನು ಕಾಫಿ ತರ್ತೀನಿ. ಮತ್ತೆ ಮಾವ ಎಲ್ಲ ಆರಾಮ? ನಾವು ಚೆನ್ನಾಗಿ ಕಾಫಿ ನಮ್ಮ ಮಾವನಿಗೆ ತಗೊಬರ್ತೀನಿ. ತುಂಬಾ ಸ್ಲೋ, ನಾನೇ ಫಾಸ್ಟ್ ಮಾವ. ತಗಪ್ಪ. ತಗೊಳ್ಳಿ. ಯಾಕೋ ಚಲ್ದೆ? ಅರ್ಥ ಆಯ್ತು. ಡಿಕಾಕ್ಷನ್ ಹಾಕಿದೀನ ಇಲ್ವಂತ ಚೆಕ್ ಮಾಡ್ದೆ ಅಲ್ಲ? ಅಲ್ಲ, ಮತ್ತೆ ನಿನಗೆ ಸುಟ್ಲಿ ಅಂತಾನೆ ಎರ್ತಿದ್ರು. ಇದೆ ಕಣೋ ನಿನ್ನಗಿದೆ. ನಂತರ ಎಷ್ಟು ಜನ ನೋಡಿದ್ಯಾ? ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಬುಕ್ಕಲ್ಲಿ ತುಂಬಾ ಪೇಜಸ್ಗಳಿರ್ಬೋದು, ಆದ್ರೆ ಮುಖಪುಟ ಒಂದೇ ಇರುತ್ತೆ. ಅಯ್ಯೋ ಮಾವ, ಬಟನ್ ಕಿತ್ತು ಹೋಗ್ಬಿಡ್ತು. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನನ್ ಮಗಳಿಗೆ ಹೇಳ್ತೀನಿ ರೀ. ಹೋಗಮ್ಮ, ಪಾಪ ನಮ್ಮ ಮಲಿಯಂದ್ರದ್ದು ಬಟನ್ ಕಿತ್ತೋಗ್ಬಿಟ್ಟು ಹಾಕ್ ಹೋಗು. ನಾನ್ ಹಾಕಲ್ಲ. ಹಾಕಲ್ವಾ? ಸರಿ ಬಿಡು. ಅಳಿ ಅಂದ್ರೆ ಎಲ್ಲಿ ಹೋಗ್ತಿದ್ದೀರಾ? ಪಕ್ಕದ ಮನೆಯೊಳ ಹತ್ರ ಹೋಗಿ ಬಟನ್ಸ್ ಹಾಕೊಂಡ್ಬರ್ತೀನಿ. ಅಳಿ ಅಂದ್ರೆ ನನ್ ಮಗಳು ಇರ್ಬೇಕಾದ್ರೆ ಪಕ್ಕದ ಮನೆಗೆ ಏನಕ್ಕೆ ಹೋಗ್ತೀರಾ? ನಾನು ಹೇಳ್ತೀನಿ ರೀ. ಹೋಗಮ್ಮ, ಅಳಿ ಅಂದ್ರೆ ಶರ್ಟ್ ಬಟನ್ ಹಾಕ್ ಹೋಗು. ಹಾ. ರೀ, ಏನೋ ಸೌಂಡ್ ಆಯ್ತು, ಏನು ಅಂತ ನೋಡಿ. ನೋಡ್ತೀನಿ. ರೀ, ಇಲ್ಲಿದ್ದೀವಿ. ಇವತ್ತು ಈ ಮನೇಲಿ ಇರೋ ಬರೋದ್ನೆಲ್ಲ ದೇಬ್ಕೊಂಡ್ಬಿಡ್ತೀನಿ. ಯಾವನಾದ್ರೂ ಅಡ್ಡ ಬಂದ್ರೆ ಚುಚ್ಚಿ ಸಾಯಿಸ್ಬಿಡ್ತೀನಿ. ರೀ, ನಾನ್ ಪೊಲೀಸಿಗೆ ಕಾಲ್ ಮಾಡ್ತೀನಿ. ನಾನ್ ಡಾಕ್ಟರ್ ಕಾಲ್ ಮಾಡ್ತೀನಿ. ಯಾಕೋ ನಿನಗೆ ಚುಚ್ಚಿದ್ರೆ ಆಪರೇಷನ್ ಮಾಡಕ್ಕೆ? ಯಾವ ಪೊಲೀಸ್ನವ್ರಿಗೂ ಬೇಡ ಕಣೆ, ಆರಾಮಾಗಿ ಮಲ್ಗನ. ಆ ಕಳ್ಳನ ಮಲ್ಗ ಒಳಗಡೆ ಬರ್ಲಿ, 3 ಕೆರೆ ನೀರು ಕುಡಿಸ್ತೀನಿ ಅವನಿಗೆ. ಬಾಗ್ಲಾಕ ಬರ್ತೀನಿ ರೀ. ಬಂದ. ಮಧ್ಯರಾತ್ರಿನೂ ಲೈಟ್ ಆನ್ ಮಾಡಿ ಮಕ್ಕೊಂಡಿದ್ದಾರೆ ಅಂದ್ರೆ ಬಹಳ ರಿಚ್ ಇರ್ಬೇಕು ಅಲ್ವಾ? ಇದೇನು ಟಿವಿ ಆನ್ ಮಾಡಿ ಹಂಗೆ ಮಲ್ಕೊಂಡ್ಬಿಟ್ಟವ್ರೆ? ಏಯ್, ಟಿವಿನ ಅದು LED. ಎಲ್ಇಡಿನ? ನಮ್ಮ ಮನೇಲಿ ಎಲ್ಇಡಿ ಇಷ್ಟ ಇದೆ. ಇಲ್ಲ ಹಾಗೆ ದೊಡ್ಡದಿದೆ, ಅದೇ ಕನ್ಫ್ಯೂಸ್ ನಂಗೆ. ಆಹಾ, ದನ ತಿಂದು ಹೆಣ ಬಿತ್ಕೊಂಡಿದ್ದಾರೆ ಇವತ್ತು ಅಷ್ಟೇ. ಮಾತಾಡ್ಸಿದ್ರ ನೀವು? ಇಲ್ಲ. ಭ್ರಮೆ. ಇದು ನನ್ನ ಇಬ್ರು ಹೆಂಡತಿಯರು, ಮಲ್ಲಿಕಾ ಸುಬಲಕ್ಷ್ಮಿಗೆ ಪ್ರೆಸೆಂಟೇಶನ್. ರೀ, ಬೆಕ್ಕಿದೆ ಅನ್ಸುತ್ತೆ, ಒಮ್ಮೆ ನೋಡ್ ಬನ್ನಿ. ನೋಡ್ತೀನಿ ರೇ. ಅಯ್ಯೋ, ಬಾಗ್ಲೇ ತೆಗೆದ್ಬಿಟ್ಟು ಬೀಗ ಹಾಕ್ಬಿಡ್ತೀನಿ. ಬೀಗ ಹಾಕೋ. ಇಂಥ ಬೀಗ ಎಷ್ಟು ತೆಗ್ದಿಲ್ಲ ನಾನು. ಇವಳೆ ಏನೋ ಬೆಕ್ಕೆ ಅನ್ಸುತ್ತೆ ಕಣೆ, ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ರೀ, ನನಗ್ ಬೆಕ್ಕಂದ್ರೆ ಭಯ, ಹುಡುಕಿ ಓಡಿಸಿ. ಮೋಸ್ಟ್ಲಿ ಮಂಚದ ಕೆಳಗಡೆ ಇರ್ಬೇಕಿರೋ, ನೋಡ್ತೇನೆ. ರೀ, ಸುಮ್ನೆ ಮಲ್ಕೊಳ್ರಿ, ನೀವೇನ್ ಮಲ್ಕೊಳ್ಳಿ, ಒಳ್ಳೆ ಚಾನ್ಸು. ಆಮೇಲೆ ಮಾತಾಡ್ಸ್ಕೊಂತೀನಿ. ಇಲ್ಲ ಕಣೆ, ಎಲ್ಲ ಓಡಾಗೈತೆ. ಸಿಗ್ತದೆ ಬಿಡು, ಸಿಗ್ತದೆ. ಆಚೆ ಸೈಡ್ ಹೋಗಿ ಮಲ್ಕೊಳ್ರಿ. ಅಲ್ಲ, ಒಳ್ಳೆ ಚಾನ್ಸ್ ಮಿಸ್ ಆಗ್ಬಿಡ್ತಲ್ಲ. ಆಮೇಲೆ ವಿಚಾರಿಸ್ಕೊಂತೀನಿ.
ಶುಂಠಿ ಯಾಕೋ ಮಧು ಬಂದ್ ನನ್ ಕಾಲ ಹತ್ರ ಗುಳು ಗುಳು ಮಾಡ್ತಿದ್ದಾಳೆ. ಏಯ್ ಯಾವ್ದು ಕೆಟ್ಟ ಕನಸು ಬಿದ್ದಿರ್ಬೇಕು ತಲೆ ಕಡೆಗಳೇ ದಿಂಬಿಡ್ಕೊಂಡ್ ಮಲ್ಕಳ ದಿಂಬು. ಅಯ್ಯೋ ನನ್ನ ಮಗನೇ ಕದ್ದಿದ್ದೆ ಅದನ್ನ ದಿಂಬ್ ಅನ್ಕೊಂಡ್ ಮಲ್ಕೊಂಡ್ಬಿಟ್ಟ. ಈ ಮನೇಲಿ ಏನು ಕದಿಯಕ್ಕೆ ಬಿಡ್ತಾರಲ್ಲ ಈ ಮಕ್ಕಳು. ಹೊಟ್ಟೆ ಬೇರೆ ಹಸಿತಾ ಇದೆ. ಫ್ರಿಜ್ಜಲ್ಲಿ ನೋಡ್ತೀನಿ. ಚಿತ್ರಾನ್ನ ಲೇ ಇವಳೆ ಆ ಚಿತ್ರಾನ್ನಕ್ಕೆ ಅಲ್ಲಿ ಬಿದ್ದಿತ್ತಲ್ಲ ಬಿಸಾಕಿಲ್ವಾ? ನಾಳೆ ಬಿಸಾಡ್ತೀನಿ. ನೀವೇನ್ ಮನುಷ್ಯ ಆಗ್ತಿದ್ರ ಒಂಚೂರು ಕದಿಯಕ್ಕೆ ಬಿಡ್ತಾರಲ್ಲ. ನಾವೇನ್ ಮಾಡ್ತಾ ಇಲ್ಲ ಈಗ? 12 ಗಂಟೆ ಆಯ್ತು. ದುಡ್ಡಿದ ತಗೊಂಡು ಹೋಗ್ಬಿಡಣ. ಏ ಇವಳೆ ಈ ಮನೇಲಿ ದೆವ್ವ ಇದೆ ಕಣೆ, ಯಾವಾಗ ಬರ್ತೈತೋ ಏನೋ. ಈಗ ಬೇರೆ ಹಾಕ್ಬಿಟ್ಟವ್ರೆ. ನಾನು ಏನ್ ಮಾಡಿ ಸಾಯ್ಲೀಗ? ಏನ್ರಿ ರಿಯಾಕ್ಷನ್ ಕೊಡ್ತಾ ಇಲ್ಲ? ಏ ನರಸಿಂಹರಾಜು, ನರಸಿಂಹರಾಜು ನನ್ನ ಮಗ ನಮ್ಮ ಮನೇಲೆ ಬಂದು ನಮ್ಮನ್ನೇ ಆಟ ಆಡ್ಸಕ್ ಬರ್ತಾವನೆ. ನಾವೆಂತಾರಲ್ಲೇ ಸರಿ ಸರಿ ನಡಿ ನಡಿ ಮಲ್ಕೊಂಡ್ ಬಾರೆ. ರೀ ನಾನು ಇಲ್ಲಿದ್ದೀನಿ. ಫಲಪುಷ್ಪ ಶೊಂಠಿ ಸೌಂದರ್ಯ ಇವಳ್ಯಾರು ಇವಳು? ಏನ್ ಬೇಕಮ್ಮ, ಏನ್ ಬೇಕು?